ಬರ್ತ್ ಆ್ಯಂಡ್ ಡೆತ್ ಇದು ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಈಕ್ವಲ್ ಆಗಿ ಸಿಗುವಂಥ ಏಕೈಕ ಫಲಿತಾಂಶ ಯಾವುದು ಅಂತ ಹೇಳಿದ್ರೆ ಬರ್ತ್ ಆ್ಯಂಡ್ ಡೆತ್. ಸಾವು ಮತ್ತು ಹುಟ್ಟು ಅಥವಾ ಹುಟ್ಟು ಸಾವು, ಇದರ ಮಧ್ಯೆ ನೀವು ಏನು ಮಾಡ್ತೀರಾ, ನಿಮ್ಮ ಲೈಫ್ನ ಹೇಗೆ ಆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳ್ತೀವಲ್ವಾ ಅದರಲ್ಲಿ ತುಂಬ್ತೀರಾ, ಅದು ನಿಮ್ಮ ಜೀವನ ಆಗುತ್ತೆ. ಹುಟ್ಟಿದ್ದೀವಿ, ಸಾಯ್ತೀವಿ, ಇದ್ರ ಮಧ್ಯೆ ಗ್ಯಾಪ್ ಇದೆ. ಈ ಗ್ಯಾಪಲ್ಲಿ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮ್ಮ ಜೀವನನ ಹೇಗೆ ರೂಪಿಸ್ಕೊತೀರಾ? ಸಕ್ಸಸ್ಫುಲ್ಲಾಗಿ ರೂಪಿಸ್ಕೊತೀರಾ, ಫೇಲ್ಯೂರಾಗಿ ರೂಪಿಸ್ಕೊತೀರಾ, ಅಯ್ಯೋ ಅಂತೇಳಿ ಜೀವನ ಮಾಡ್ತೀರಾ, ವಾವ್ ಅಂತ ಜೀವನ ಮಾಡ್ತೀರಾ, ಸೂಪರ್ ಲೈಫ್ ಅಂತ ಅಂದ್ಕೊತೀರಾ, ಯಾಕಾರ ಹುಟ್ಟಿದ್ನಪ್ಪ ಈ ಭೂಮಿ ಮೇಲೆ ಅಂದ್ಕೊತೀರಾ, ಅಯ್ಯೋ ಬರೀ ಕಷ್ಟ ಅಂತ ಜೀವನ ಮಾಡ್ತೀರಾ, ಅಪ್ಪ ಲೈಫ್ ಸಾಕಾಗಿದೆ, ಎಂಜಾಯ್ ಮಾಡ್ತಾಯಿದ್ದೀನಿ, ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಜೀವನ ಅಂದ್ಕೊತೀರಾ, ಅಯ್ಯೋ ಇವ್ರು ಹಿಂಗೆ ಅಂದ್ಬಿಟ್ರಲ್ಲ ಅಂತೇಳಿ ಜೀವನನ ನೀವು ಸ್ಪಾಯ್ಲ್ ಮಾಡ್ಕೊತೀರಾ, ವಾಹ್ ನನ್ನ ಲೈಫಲ್ಲಿ ಅಟ್ಲೀಸ್ಟ್ ಈ ಲೆವೆಲ್ಗೆ ಬಂದಿದ್ದೀನಿ, ಈ ಲೆವೆಲ್ಗೆ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಅಂದ್ಕೊತೀರಾ, ಈ ಜನ ಹಿಂಗೆ ಅಂದ್ಬಿಟ್ರಲ್ಲಪ್ಪ ನನಗೆ ಅಂತ ಅಂದ್ಕೊತೀರಾ, ಅಥವಾ ಹಬ್ಬ ಈ ಲೈಫ್ನ ಈ ರೀತಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊತೀರಾ. ಸೊ ಈ ಥರ ಜನ್ಮನ ನಾವು ಯಾಕಾರ ಬಂದೆ ಅಂದ್ಕೊತಾ ಇದ್ದೀರಾ, ಈ ಜನ್ಮದಲ್ಲಿ ಏನಾದರೂ ಬಂದು ಸಾರ್ಥಕ ಆಯಿತು ಅಂತೇಳಿ ಲೈಫ್ನ ಫಿಲ್ ಮಾಡ್ಕೊತೀರಾ. ಎಷ್ಟು ಬೇಕಾದರೂ ಕೂಡ ನೀವು ಆ ಒಂದು ಗ್ಯಾಪ್ನ ಫಿಲ್ ಮಾಡ್ಬೋದು, ಅದರ ಆಯ್ಕೆ ನಿಮ್ಮ ಕೈಲಿದೆ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಮೈಂಡ್ ಸೆಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ತುಂಬ ಸಲ ನಾನು ನೋಡ್ದಂಗೆ ಅಥವಾ ಎಕ್ಸ್ಪೆರಿಮೆಂಟ್, ಲೈಫ್ ಇಟ್ ಸೆಲ್ಫ್ ಓನ್ಲಿ ಎಕ್ಸ್ಪೆರಿಮೆಂಟ್. ಸೊ ನಾವು ವೆನ್ ವಿ ಡೂ ಎಕ್ಸ್ಪೆರಿಮೆಂಟ್ ವಿಲ್ ಗೆಟ್ ರಿಸಲ್ಟ್, ವೆದರ್ ಗುಡ್ ರಿಸಲ್ಟ್ ಆರ್ ಬ್ಯಾಡ್ ರಿಸಲ್ಟ್, ರೈಟ್ ರಿಸಲ್ಟ್ ಆರ್ ರಾಂಗ್ ರಿಸಲ್ಟ್. ಸೊ ವಿಲ್ ಗೆಟ್ 2 ವೇ ಆಫ್ ರಿಸಲ್ಟ್ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಎರಡೇ ರಿಸಲ್ಟ್ ಸಿಗೋದು, ಒಂದು ಗುಡ್ ಆರ್ ಬ್ಯಾಡ್, ರೈಟ್ ಆರ್ ರಾಂಗ್, ಇಷ್ಟೇ. ಹಾಗಿದ್ದಾಗ ನಾನು ನನ್ನ ಜೀವನದಲ್ಲಿ ಸೋ ಪವರ್ಫುಲ್ ಆಗಬೇಕು ಅಂತ ಹೇಳಿದಾಗ ನಿನ್ನ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಆಫ್ ಲೈಫ್ ಹೇಗಿರುತ್ತೆ? ಸೋ ಪವರ್ಫುಲ್ ಆರ್ ಟ್ರಾಜಿಡಿ, ಸೋ ಪೀಸ್ಫುಲ್ ಆರ್ ಮಿಸರಬಲ್, ಸೋ ಹ್ಯಾಪಿ ಆರ್ ಸ್ಯಾಡ್. ಆಯ್ಕೆ ನಿಮ್ಮದು, ಎಲ್ಲನೂ ಕೂಡ ನಿಮ್ಮ ಕೈಲಿದೆ. ಪ್ರತಿಯೊಂದು ಕೂಡ ಇವತ್ತು ಯಶಸ್ವಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಕಾರಣಕರ್ತರು ನೀವೇ. ಇವತ್ತು ಲೈಫ್ ಏನು ಲೀಡ್ ಮಾಡ್ತಾ ಇಲ್ಲ, ಬೇಜಾರಲ್ಲಿದೆ, ಜಿಗುಪ್ಸೆಯಲ್ಲಿದೆ, ಕೊರಗ್ತಾ ಇದ್ದೀರಾ, ನೆಗೆಟಿವ್ ತುಂಬ್ಕೊತಾ ಇದೆ, ನೆಗೆಟಿವ್ ಮೈಂಡ್ ಸೆಟ್ ಜೊತೆಗೆ ಸೇರ್ಕೊತಾ ಇದ್ದೀರಾ, ಪ್ರತಿಯೊಂದರಲ್ಲೂ ಕೂಡ ತಪ್ಪು ಕಂಡುಹಿಡಿತಾ ಇದ್ದೀರಾ. ಅವ್ರು ಏನೇ ಮಾತಾಡಿದ್ರು ಕೂಡ ನಿಮ್ಮ ಮೈಂಡ್ ಸೆಟ್ ಅವ್ರು ಸರಿಯಿಲ್ಲ ಅಂತ ಹೇಳೋದ್ರಲ್ಲ ನೀವು ಬ್ಯುಸಿ ಇದ್ದೀರಾ ಅಂತ ಹೇಳಿದ್ರೆ ಆಯ್ಕೆ ನಿಮ್ಮದು. ಇದು ಯಾರ ಲೈಫು? ನಿಮ್ಮ ಲೈಫು. ನೀವು ಉದ್ಧಾರ ಆಗಬೇಕು ಅಂದ್ರೆ ನಿಮ್ಮ ಮೈಂಡ್ ಸೆಟ್ನ ಸ್ಟ್ರಾಂಗಾಗಿ ಇಟ್ಕೊಬೇಕು, ನೀವು ಪವರ್ಫುಲ್ ಆಗಿರಬೇಕು, ನೀವು ರೈಟ್ ವೇಲಿ ಇರಬೇಕು, ನೀವು ರೈಟ್ ಎನರ್ಜಿ ಇಟ್ಕೊಬೇಕು. ಸೊ ದೆನ್ ಓನ್ಲಿ ಇಟ್ ವರ್ಕ್ಸ್. ಬಟ್ ಪ್ರಾಬ್ಲಮ್ ಏನಂದರೆ ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾವು ಬ್ಯುಸಿಯಾಗಿದ್ದೀವಿ. ಅಂದರೆ ನಿಮ್ಮ ಜೀವನದಲ್ಲಿ ಈ ಭೂಮಿ ಮೇಲೆ ಹುಟ್ಟಿರೋದೇ ನೀವು ಸರಿ ಇಲ್ಲ ಅಂತ ಹೇಳೋಕ್ಕೆ ಅದನ್ನ ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀರ ಅಷ್ಟೇ. ತುಂಬ ಸಲ ಬೇರೆಯವ್ರ ಜೀವನ ಹೆಂಗಪ್ಪ ಅಂದರೆ ಅಲ್ಲಿಂದ ತಂದು ಇಲ್ಲಿ ತಂದು ಹಾಕೋದು, ಇಲ್ಲಿಂದ ತೊಗೊಂಡು ಅಲ್ಲಿ ತಂದು ಹಾಕೋದು, ಇದರಲ್ಲೇ ಜೀವನ ಕಳೆದು ಬಿಡ್ತಾರೆ. ಅವ್ರು ಇನ್ನೇನು ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡಲ್ಲ, ಅವ್ರ ಲೈಫ್ನ ಬೆಳವಣಿಗೆ ಏನು ಬೇಕೋ ಅದನ್ನ ಪವರ್ಫುಲ್ಲಾಗಿ ಯೋಚನೆ ಮಾಡಲ್ಲ, ಅವ್ರ ಫ್ಯಾಮಿಲಿ ಹೆಂಗೆ ಉದ್ಧಾರ ಮಾಡಬೇಕು ಯೋಚನೆ ಮಾಡೋದಿಲ್ಲ. ನಮ್ಮಲ್ಲಿ ಎಷ್ಟು ಬೆಂಕಿ ಎತ್ಕೊಂಡು ಉರಿದಾದ್ರೂ ಪರವಾಗಿಲ್ಲ, ಪಕ್ಕದ ಮನೆ ಹೆಂಗೆ ಉರಿತದೆ ಅಂತ ಯೋಚನೆ ಮಾಡೋದ್ರಲ್ಲಿ ನಾವು ಬ್ಯುಸಿ ಇರ್ತೀವಿ ಎಷ್ಟೊಂದು ಸಲ. ಕರೆಕ್ಟ್, ರೈಟ್? ಎಲ್ಲರೂ ಅಲ್ಲ, ಕೆಲವು ಮನಸ್ಥಿತಿಗಳು. ಸೊ ಆ ಕೆಲವು ಮನಸ್ಥಿತಿಗಳು ನೀವು ಯಾವಾಗ ಇದರಿಂದ ಬೇಗ ಚೇಂಜ್ ಆಗ್ತಿರೋ, ಅಟ್ಲೀಸ್ಟ್ ಇರೋ ಲೈಫ್ನ ಎಂಜಾಯ್ ಮಾಡ್ತೀರ, ಪವರ್ಫುಲ್ ಆಗಿರ್ತೀರ, ಪೀಸ್ಫುಲ್ ಆಗಿರ್ತೀರ. ಅದರ್ವೈಸ್ ಏನೋ ಬಂದ್ವಿ ಓದ್ವಿ ಅಷ್ಟೇ, ಓದಾ ಪುಟ ಬಂದ ಪುಟ ಅಂತೀವಲ್ಲ, ಹಾಗಾಗಿ ಅಷ್ಟರಲ್ಲಿ ಲೈಫ್ ನಡೆದೋಗುತ್ತೆ. ಸೊ ಹಂಗೆ ಆಗಬಾರ್ದು ಅಂತ ಹೇಳಿದಾಗ ನೀವೇನು ಆಸ್ತಿ ಮಾಡಿದ್ದೀರಾ, ಏನು ಅಂತಸ್ತು ಮಾಡಿದ್ದೀರಾ, ಎಷ್ಟು ಪ್ರಾಪರ್ಟಿ ಮಾಡಿದ್ದೀರಾ ಅದು ಮುಖ್ಯ ಅಲ್ಲ. ಆರ್ ಯು ಲಿವಿಂಗ್ ಹ್ಯಾಪಿಯೆಸ್ಟ್ ಲೈಫ್? ಆಸ್ತಿ ಬರುತ್ತೆ ರೀ, ದುಡ್ಡು ಬರುತ್ತೆ, ಎಲ್ಲೂ ಹೋಗಲ್ಲ. ಎಫರ್ಟ್ ಆಗ್ತಾಯಿದ್ದೀವಿ ಅಂದರೆ ರಿಸಲ್ಟ್ ಬಂದೇ ಬರುತ್ತೆ. ಲೇಟಾಗಿ ಬಂದರೂ ಕೂಡ ಲೇಟೆಸ್ಟಾಗಿ ಬರುತ್ತೆ, ನೋ ಪ್ರಾಬ್ಲಮ್. ಸಕ್ಸಸ್ಗೆ ಶಾರ್ಟ್ ಕಟ್ ಇಲ್ಲ. ಸೊ ವಿ ಹ್ಯಾವ್ ಟು ಡಿಫೈನ್ ಅವರ್ ಸಕ್ಸಸ್. ಒಂದು ಕಾರ್ ತೊಗೊಂಡ ತಕ್ಷಣ ಸಕ್ಸಸ್ ಅಲ್ಲ, ಒಂದು ಮನೆ ಮಾಡಿದ ತಕ್ಷಣ ಸಕ್ಸಸ್ ಅಲ್ಲ, ಒಂದು ಪ್ರಾಪರ್ಟಿ ಅದೊಂದು ಹ್ಯಾಪಿನೆಸ್ ಅಷ್ಟೇ. ಮಾಡಿದ್ದೀವಿ, ಸೊ ಮಾಡಬೇಕಾಗಿದ್ದು ಇನ್ನೂ ಬೇಜಾನಿದೆ. ಬಟ್ ಆ ಪ್ರತಿಯೊಂದು ಸಕ್ಸಸ್ಸಲ್ಲಿ ನಿಮ್ಗೆ ಖುಷಿ ಇದೆಯಾ, ದೆನ್ ಇಟ್ ವರ್ಕ್ಸ್. ನಾನು ಯಾವಾಗ ಹೇಳ್ತೀನಿ, ಸೆಂಟ್ರೋ ಕಾರಲ್ಲಿ ಕೂತ್ಕೊಂಡು ನೀವು ಲೈಫ್ನ ಸೆಲೆಬ್ರೇಟ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಮ್ಯೂಸಿಕ್ ಹಾಕ್ಕೊಂಡು ಪವರ್ಫುಲ್ಲಾಗಿರ್ತೀರಾ ಅಂತ ಹೇಳಿದಾಗ ಇಟ್ಸ್ ಗುಡ್. ಎಷ್ಟೋ ಜನ ಮರ್ಸಿಡೀಸ್ ಬೆನ್ಸಲ್ಲಿ ಕೂತಿದ್ರು ಕೂಡ, 1 ಕೋಟಿ ಕಾರಲ್ಲಿ ಕೂತಿದ್ರು ಕೂಡ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಪ್ರತಿಯೊಂದು ಕೊರ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಬೆಟರ್ ಆ 1 ಕೋಟಿ ಕಾರಲ್ಲಿ ಕೂತ್ಕೊಳ್ಬೋದು, ಈ 4 ಲಕ್ಷ ರೂಪಾಯಿ ಕಾರೇ ಎಷ್ಟು ಬೆಸ್ಟ್. ಅದು ನಿಮಗೆ ಎಷ್ಟೊಂದು ಹ್ಯಾಪಿನೆಸ್ ಕೊಡ್ತದೆ, ಎಷ್ಟೊಂದು ಖುಷಿ ಕೊಡ್ತದೆ, ಸೊ ಪವರ್ಫುಲ್ ಅನಿಸ್ತದೆ. ಯು ಆರ್ ಇನ್ ಪೀಸ್ಫುಲ್ ಕಂಪೇರ್ಡ್ ಟು ಬೋತ್ ಅ ಕಾರ್, ದ ಬೋತ್ ದ ಮೈಂಡ್ ಸೆಟ್. ಅಲ್ಲಿ ಕೂತಿರ್ತಕ್ಕಂಥ ಮನ್ಸೆಂಟ್ಗೆ
ಮರ್ಸಿಡೀಸ್ ಬೆನ್ಸ್ಗೆ ನನಗೆ ಸ್ಯಾಂಟ್ರೋ ಕಾರ್ ಕಾಸ್ಟ್ಲಿಯಾಗಿ ಕಾಣ್ತಾ ಇದೆ ನನಗೆ, ಯಾಕಂದರೆ ಅಲ್ಲಿ ಆ ಮೈಂಡ್ ಸೆಟ್ಟು ಪವರ್ಫುಲ್ ಇದೆ. ಬಟ್ ಇಲ್ಲಿ ಕೂತಿರ್ತಕ್ಕಂಥ ಮೈಂಡ್ ಸೆಟ್ ನೆಗೆಟಿವ್ಸ್ ಇದೆ. ಇವಾಗ ನಮ್ಮ ಮರ್ಸಿಡೀಸ್ ಕೂತ್ಕೊಂಡು ನೀನು ಬಿಂದಾಸ್ ಆಗಿರ್ತೀಯ ಅಂದರೆ ನೀನು ಲೈಫಲ್ಲಿ ಎಲ್ಲಾದರೂ ಬಿಂದಾಸ್ ಆಗಿರ್ತೀಯ. ಸೊ ಫಸ್ಟ್ ಕಲಿಬೇಕು, ಬಿ ಹ್ಯಾಪಿ ಫಾಸ್ಟ್, ಸೆಲೆಬ್ರೇಟ್ ಯುವರ್ ಲೈಫ್, ಬರ್ತ್ ಆ್ಯಂಡ್ ಡೆತ್. ಸೊ ಅದನ್ನು ಹೇಗೆ ಫಿಲ್ ಮಾಡ್ತೀರಾ, ಆ ಫಿಲ್ಲಿಂದ ಬ್ಲ್ಯಾಂಕ್ಸ್ನ ಪ್ರಾಪರಾಗಿ ಫಿಲ್ ಮಾಡ್ತಾ ನಿಮ್ಮ ಲೈಫಲ್ಲಿ ಏನು ಬೇಕೋ ಅದನ್ನ ಪಡ್ಕೊತ ಅಚೀವ್ಮೆಂಟ್ ಮಾಡೋದು. ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.